ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಧ್ವಾಚಾರ್ಯರು ವೇದಗಳು ಪರಮ ಪ್ರಮಾಣ ಎಂಬುದಾಗಿ ಅದನ್ನು ಪ್ರಾತ್ಯಕ್ಷಿಕವಾಗಿ ಎರಡು ಕೈಗಳಲ್ಲಿ ಬೀಜಗಳನ್ನು ತೆಗೆದುಕೊಂಡು ಎಲೆ, ಹೂವು, ಕಾಳು ಎಲ್ಲವನ್ನು ಸೃಷ್ಟಿ ಮಾಡಿ ಆಚಾರ್ಯರು ತೋರಿಸಿಕೊಟ್ಟು ವೇದಗಳು ಪರಮ ಪ್ರಮಾಣ ಆಗಿದೆ. ಅಲ್ಲಿ ಹೇಳಿರ್ತಕ್ಕಂಥ ಕರ್ಮಾಚರಣೆಗಳನ್ನು ಮಾಡಿದಾಗ ಯೋಗ್ಯನಾದ ಅಧಿಕಾರಿಗೆ ಫಲ ದೊರೆಯುತ್ತೆ ಅಂತ ವೇದಗಳ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದರು ಆಚಾರ್ಯರು. ಆಪ್ತವಾಕ್ಯಂ ಪ್ರಮಾಣಂ ಅಂತ ಹೇಳ್ತೀವಿ. ಆಪ್ತನ ವಾಕ್ಯ ಪ್ರಮಾಣ ಎಂಬುದಾಗಿ, ಆಪ್ತ ಅಂದರೆ ಯಾರು ಎಂಬುದಾಗಿ ಅದರ ವಿವರಣೆಯನ್ನು ನಾನಾಗಲೇ ನೀಡಿದ್ದೇನೆ. ಅದನ್ನು ಆಪ್ತ ಅಂದರೆ ಯಾರು ಎಂಬುದಾಗಿ. ಆದರೆ ವೇದ ಎಂಬುದು ಆಪ್ತವಾಕ್ಯ ಅಲ್ಲ. ಆಪ್ತವಾಕ್ಯ ಆಗದೇ ಇದ್ರೂ ಕೂಡ ಪರಮ ಪ್ರಮಾಣ. ಯಾಕೆ? ಈ ಪ್ರಮಾಣ ಅಂತ ಆಗಬೇಕಾದರೆ ಅದರಲ್ಲಿ ಗುಣಗಳಿರಬೇಕು ಅಂತ ಅಭಿಪ್ರಾಯ ಅಲ್ಲ. ಆ ಪ್ರಾಮಾಣ್ಯಕ್ಕೆ ಪ್ರಯೋಜಕವಾದ ಗುಣಗಳು ಅದರಲ್ಲಿ ಇದ್ರೂ ಮಾತ್ರ ಅದು ಪ್ರಮಾಣ ಆಗತ್ತೆ, ಇಲ್ಲದೆ ಹೋದ್ರೆ ಪ್ರಮಾಣ ಆಗೋದಿಲ್ಲ ಅನ್ನೋದೆಲ್ಲ ನ್ಯಾಯವೈಶೇಷಿಕರು ಹೇಳ್ತಕ್ಕಂಥದ್ದು. ಆದರೆ ವೇದಾಂತ ದರ್ಶನದಲ್ಲಿ ಹಾಗಲ್ಲ. ನಾವು ಎಲ್ಲೆಲ್ಲೋ ಬೇರೆ ಬೇರೆ ಪಟ್ಟಣಗಳು, ನಗರಗಳು ಎಲ್ಲೆಲ್ಲೋ ಸಂಚಾರವನ್ನು ಮಾಡ್ತಾ ಇರ್ತೀವಿ. ಸಂಚಾರವನ್ನು ಮಾಡ್ತಿರ್ಬೇಕಾದ್ರೆ ರಸ್ತೆಯಲ್ಲಿ ದಾರಿಯಲ್ಲಿ ಯಾರ್ಯಾರೋ ಜನಗಳು ಸಿಗ್ತಾರೆ. ಅವರದ್ದೆಲ್ಲ ನಮಗೆ ಪರಿಚಯ ಇರೋದಿಲ್ಲ. ಆದರೂ ನಾವು ಅವರ ಹತ್ರ ಹೋಗಿ ಯಾವುದೋ ರಸ್ತೆಯನ್ನೋ ಯಾವುದೋ ವಿಳಾಸ ಎಲ್ಲಿ ಬರುತ್ತೆ, ಹೇಗೆ ಹೋಗಬೇಕು ಅಂತ ನಾವು ಕೇಳ್ತೀವಿ. ಕೇಳಿದಾಗ ಅವರು ಹೀಗೆ ಹೋಗಿ ಇಂಥ ಮನೆಗೆ ಹೋಗಿ ಅಲ್ಲಿದೆ ಅಂತ ಅವ್ರು ನಮಗೆ ವಿಳಾಸವನ್ನು ತಿಳಿಸಿಕೊಡ್ತಾರೆ. ನಾವು ಅವರು ತೋರಿಸಿರ್ತಕ್ಕಂತಹ ಮಾರ್ಗದಲ್ಲೇನೆ ನಾವು ಹೋಗ್ತೀವಿ, ನಮ್ಮ ಗುರಿಯನ್ನು ತಲುಪ್ತೀವಿ. ಅವನು ನಮ್ಗೆ ಯಾರು ಆ ಮಾರ್ಗವನ್ನು, ಆ ವಿಳಾಸವನ್ನು ನಮಗೆ ಹೇಳ್ದ, ಹೀಗೆ ಹೋಗಿ 5ನೇ ಕ್ರಾಸು, 6ನೇ ಮೇನು, 8ನೇ ಮನೆ ಎಂಬುದಾಗಿ ಹೇಳ್ದ, ನಮಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಅಪರಿಚಿತ. ಆ ಪಟ್ಟಣವೇ ನಮ್ಗೆ ಅಪರಿಚಿತ, ಆ ಸ್ಥಳವೇ ಅಪರಿಚಿತ, ನಾವೆಂದೂ ಹೋಗಿಲ್ಲ, ಆ ವ್ಯಕ್ತಿಯನ್ನು ಎಂದು ನಾವು ಕಂಡಿಲ್ಲ. ಆದರೂ ವ್ಯಕ್ತಿ ಹೇಳಿರ್ತಕ್ಕಂತಹ ಮಾರ್ಗದಲ್ಲಿ ಹೋಗಿ ನಮ್ಮ ಗುರಿಯನ್ನು ನಾವು ತಲುಪ್ತೀವಿ. ಅವನು ಹೇಳಿರ್ತಕ್ಕಂಥ ವಿಳಾಸ ಚೆನ್ನಾಗಿದೆ, ಸ್ಪಷ್ಟವಾಗಿದೆ, ಸರಿಯಾಗಿದೆ, ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕೆ? ಗುರಿ ಮುಟ್ಟಿದ್ದೇ ಸಾಕ್ಷಿ ಆ ವಿಷಯದಲ್ಲಿ. ಹಾಗಾದರೆ ಒಂದು ವಾಕ್ಯ ಅದು ಪ್ರಮಾಣ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅವನಲ್ಲಿ ನಮಗೆ ಪರಿಚಿತನಾಗಿರಬೇಕು, ಅವನಲ್ಲಿ ಆ ಗುಣಗಳಿರಬೇಕು. ಅದು ಯಾವುದೂ ಕೂಡ ಇಲ್ಲ. ನಮಗೇನು ಅಪರಿಚಿತನಾದ ವ್ಯಕ್ತಿ ಅವನು ಹೇಳಿದ ಹಾಗೆ ಕೂಡ ನಾವು ಹೋಗಿ ಗುರಿಯನ್ನು ತಲುಪ್ತೀವಿ. ಆದ್ದರಿಂದ ವಾಕ್ಯವು ಪ್ರಮಾಣ ಅಂತ ಆಗಬೇಕಾದರೆ ಅದರಲ್ಲಿ ದೋಷಗಳಿರಬಾರ್ದು ಅಷ್ಟೇ. ಯಾವುದೋ ದೋಷಗಳಿಲ್ಲ ಅಂತ ಆಗಿಬಿಟ್ರೆ ವಾಕ್ಯ ಪ್ರಮಾಣವೇ. ಏನಾದರೂ ದೋಷಗಳಿದ್ದರೆ ಆವಾಗ ಮಾತ್ರ ಅದು ಅಪ್ರಮಾಣ. ವಾಕ್ಯಕ್ಕೆ ಕಾರಣವಾದ ದೋಷಗಳು ಅಂತ ಶಾಸ್ತ್ರದಲ್ಲಿ ಅದನ್ನು ತುಂಬ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಅಬೋಧಕತ್ವ, ವಿಪರೀತ ಬೋಧಕತ್ವ, ಹೀಗೆಲ್ಲ ಅನೇಕ ದೋಷಗಳನ್ನು ಹೇಳಿದ್ದಾರೆ. ವಾಕ್ಯ ಅನ್ನೋದು ಜ್ಞಾನ ಜನಕ ಆಗಿರಬೇಕು. ಆ ವಾಕ್ಯದಿಂದ ನಮಗೆ ಒಳ್ಳೆ ಸರಿಯಾದ ಜ್ಞಾನ ಹುಡ್ತಾ ಇರಬೇಕು. ಆ ಜ್ಞಾನ ಹುಡ್ತಾ ಇದ್ರೂ ಸಾಕು, ಅವಾಗ ವಾಕ್ಯವು ಪ್ರಮಾಣ ಆಗ್ಬಿಡತ್ತೆ. ಆದರೆ ಆ ಜ್ಞಾನ ಚೆನ್ನಾಗಿರ್ಬೇಕು, ಪರಿಶುದ್ಧವಾಗಿರಬೇಕು. ಸರಿಯಾದ ಜ್ಞಾನವನ್ನು ಯಾವ್ದು ಹುಡ್ಸತ್ತೆ ಅಂಥ ವಾಕ್ಯವು ನಮಗೆ ಪ್ರಮಾಣ. ಆದರೆ ವ್ಯಕ್ತಿಯಲ್ಲಿ ದೋಷಗಳಿದ್ದಾಗ, ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ, ವ್ಯಕ್ತಿಗೆ ಆ ವಿಷಯದ ಬಗ್ಗೆ ಸರಿಯಾದ ಪರಿಜ್ಞಾನ ಇಲ್ಲದೆ ಇರುವಾಗ ನಮಗೆ ಆ ವಾಕ್ಯದಿಂದ ಯಥಾರ್ಥ ಜ್ಞಾನ ಬರೋದಿಲ್ಲ.
ಪರಿಶುದ್ಧವಾದ ಜ್ಞಾನ ಬರೋದಿಲ್ಲ. ಅದನ್ನು ವಾಕ್ಯದಿಂದ ಪರಿಶುದ್ಧವಾದ ಜ್ಞಾನ ನಮಗೆ ಬರಬೇಕಾದ್ರೆ ಆ ವಾಕ್ಯವನ್ನ ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿಯಲ್ಲಿ ದೋಷಗಳು ಇರಬಾರ್ದು. ಅವಾಗ ಮಾತ್ರ ವಾಕ್ಯವು ಪ್ರಮಾಣ ಅಂತ ಅನಿಸ್ಕೊಳ್ಳತ್ತೆ. ಆದರೆ ವೇದಗಳು ಅಪೌರುಷೇಯ, ಇದನ್ನು ಯಾರೋ ರಚನೆ ಮಾಡಿದ್ದ ಅಲ್ಲೇ ಅಲ್ಲ. ಆದ್ದರಿಂದ ದೋಷಗಳಿಗೆ ಇಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಕ್ತಿ ಇದ್ರೆ ವ್ಯಕ್ತಿಯಲ್ಲಿರ್ತಕ್ಕಂತಹ ದೋಷ ನಿಮಿತ್ತವಾಗಿ ವಾಕ್ಯದಲ್ಲಿ ದೋಷಗಳು, ಅಪ್ರಾಮಾಣ್ಯ ಎಲ್ಲ ಬಂದ್ಬಿಡತ್ತೆ. ಆದರೆ ಯಾವ ವಾಕ್ಯದ ಹಿಂದ್ಗಡೆಗೆ ಒಬ್ಬ ವ್ಯಕ್ತಿಯೇ ಇಲ್ಲ, ಯಾರೂ ಕೂಡ ಅದನ್ನ ರಚನೆನೇ ಮಾಡಿಲ್ಲ, ಅಂಥ ವಾಕ್ಯದಲ್ಲಿ ದೋಷಗಳಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಾಕ್ಯ ಎಂಬುದು ಪರಮ ಪ್ರಮಾಣ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಹೀಗೆಲ್ಲ ವಿಸ್ತಾರವಾದ ಚರ್ಚೆಗಳನ್ನ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಲ್ಲಿ ದೃಶ್ಯತೇತು ಎಂಬುದಾಗಿ ಬ್ರಹ್ಮಸೂತ್ರವನ್ನ ಹೇಳ್ತಾರೆ. ಆಚಾರ್ಯರು ಅಲ್ಲಿ ಬರೆದಿದ್ದಾರೆ. ದೃಶ್ಯತೆ ಅಂದ್ರೆ ಅಧಿಕಾರಿಣಾಂ ಫಲಂ ಅಂತ ಆಚಾರ್ಯರು ಭಾಷ್ಯದಲ್ಲಿ ತಾವು ಬರೀತಾರೆ. ಅಧಿಕಾರಿಣಾಂ ಫಲಂ ಎಂಬುದಾಗಿ ಯಾರು ಅಧಿಕಾರಿಗಳಿದ್ದಾರೆ, ಹಿಂದಾಗಲೇ ಅಧಿಕಾರಿಗಳು ಯಾರು ಅಂತ ಹೇಳಾಗಿದೆ. ಒಳ್ಳೆ ಭಕ್ತಿ ಶ್ರದ್ಧೆಗಳನ್ನು ಹೊಂದಿರಬೇಕು, ಪರಿಶುದ್ಧವಾದ ಮನಸ್ಸನ್ನು ಹೊಂದಿರಬೇಕು, ಒಳ್ಳೆ ಆಚಾರ ಸಂಪನ್ನನಾಗಿರಬೇಕು. ಅಂಥ ವ್ಯಕ್ತಿ ಕರ್ಮಾಚರಣೆಯನ್ನು ಮಾಡಿದಾಗ ಅವನಿಗೆ ಫಲ ದೊರೆಯತ್ತೆ ಅಂತ ವ್ಯಾಸರ ಸೂತ್ರಗಳು, ಬ್ರಹ್ಮಸೂತ್ರಗಳು ಕೂಡ ಅದನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ, ನಹಿ ನಿತ್ಯೇ ದೋಷಾಹ ಕಲ್ಪ್ಯಾಹ. ವೇದವಾಕ್ಯಗಳು ಅನಾದಿ ನಿತ್ಯ. ಇದು ಮೂರು ಕಾಲದಲ್ಲೂ ಕೂಡ ಈ ವಾಕ್ಯಗಳು ಹಾಗೇ ಇರತಕ್ಕಂಥದ್ದಿದು. ಇದರ ಹಿಂದ್ಗಡೆಗೆ ಒಬ್ಬ ಪುರುಷ ಇಲ್ಲ. ಒಬ್ಬ ಪುರುಷ ಇದ್ದಿದ್ದೇ ಆದರೆ ಅವನಿಂದಾಗಿ ದೋಷಗಳು ವಾಕ್ಯದಲ್ಲಿ ಬರ್ತಿತ್ತು, ಅಪ್ರಾಮಾಣ್ಯ ಬರ್ತಿತ್ತು. ಆದ್ರೆ ಅಪ್ರಾಮಾಣ್ಯಕ್ಕೆ ಕಾರಣವಾದ ದೋಷಗಳೇ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇಲ್ಲ. ಅದು ನಹಿ ನಿತ್ಯೇ ದೋಷಾಹ ಕಲ್ಪ್ಯಾಹ ಅಂತ ಆಚಾರ್ಯರು ಭಾಷ್ಯದಲ್ಲಿ ಅದನ್ನ ತೋರಿಸಿಕೊಡ್ತಾರೆ. ನೈವಂ ಶ್ರುತೇ ತದನುಸಾರಿ ಸ್ಮೃತೇಶ್ಚ ತದುಕ್ತ ಅನುಪಲಬ್ಧೇ ಅಪ್ರಾಮಾಣ್ಯಂ. ಇದು ಕೂಡ ಭಾಷ್ಯವಾಕ್ಯ. ಇದು ಶ್ರುತಿಗಳು, ಸ್ಮೃತಿಗಳು ಅನೇಕ ಕರ್ಮಾಚರಣೆಗಳನ್ನು ವಿಧಾನ ಮಾಡ್ತಾ ಇರುತ್ತೆ. ಅವುಗಳನ್ನೆಲ್ಲ ಅನುಷ್ಠಾನ ಮಾಡಿದಾಗ ಫಲ ದೊರೆಯುತ್ತೆ. ಫಲ ದೊರೆತಿಲ್ಲ ಅಂತ ಆದರೆ ಅಲ್ಲಿ ಏನೋ ಒಂದು ಅಂಗವೈಕಲ್ಯ ಇದೆ ಅಂತ ತಿಳ್ಕೊಳ್ಬೇಕೆ ಹೊರತಾಗಿ ವೇದವನ್ನೇ ಅಪ್ರಮಾಣ ಎಂಬುದಾಗಿ ವೇದಗಳ ನಿಂದನೆಯನ್ನು ಮಾಡಬಾರ್ದು. ನಿತ್ಯವಾಗಿರ್ತಕ್ಕಂಥ ವಾಕ್ಯಗಳಲ್ಲಿ ದೋಷವನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ವೇದದ ಪ್ರಾಮಾಣ್ಯವನ್ನು ಅನೇಕ ವಿಧವಾಗಿ ನಿರೂಪಣೆ ಮಾಡ್ತಾರೆ. ವ್ಯಾಖ್ಯಾತ ನಿಶಿಸ ಕದಾಚನ ಪ್ರದೀಪೆ ಸಂಶಾಂತೆ ಪುನರಪಿ ವಾಚಯಾಂ ಬಭೂವ ಶಿಷ್ಯಾನ್ ಸ್ವಾನ್ ಪುರು ಕರುಣಾಂ ಬುಧಿರ್ನಿಜಾಂಘ್ರೇ ಅಂಗುಷ್ಠ ಸ್ಫುಟ ನಖರಾಂತ ರೋಚಿಶೈವ. ಆಚಾರ್ಯರ ಮಹಿಮೆಗಳನ್ನು ಅವರ ಶಿಷ್ಯ ಸಾಕ್ಷಾತ್ತಾಗಿ ತಾನೇ ಕಂಡಿದ್ದಾನೆ. ಕಂಡ ಮಹಿಮೆಗಳನ್ನು ಅವನು ಹೇಳ್ತಾ ಇದ್ದಾನೆ. ಆಚಾರ್ಯರು ಒಮ್ಮೆ ರಾತ್ರಿ ಕಾಲದಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಶಿಷ್ಯಂದ್ರಗಳೆಲ್ಲ ಪುಸ್ತಕಗಳನ್ನು ಇಟ್ಕೊಂಡು ಆಚಾರ್ಯರು ಮಾಡ್ತಕ್ಕಂತಹ ಪಾಠವನ್ನ ತುಂಬ ಶ್ರದ್ಧೆಯಿಂದ ಅದನ್ನ ಕೇಳ್ತಾ ಇದ್ದಾರೆ. ಯಾಕೆ ಆಚಾರ್ಯರ ಬಾಯಿಂದ ಕೇಳೋದು ಅಂದ್ರೆ ಸೌಭಾಗ್ಯ. ಅದು ಮೋಕ್ಷ ಕಾರಣವಾದ ಶಾಸ್ತ್ರದ ಪಾಠ. ಅದರ ಆಚಾರ್ಯರುಗಳಿಗೆ ಶಿಷ್ಯಂದ್ರಗಳಿಗೆ ಬಹಳ ಶ್ರದ್ಧೆ ಆ ಪಾಠವನ್ನು ಕೇಳೋದ್ರಲ್ಲಿ. ಆದರೆ ಅಕಸ್ಮಾತ್ತಾಗಿ ಏನೋ ಗಾಳಿ ಬಂತು, ಏನೋ ಆಯಿತು, ದೀಪ ಆರಿ ಹೋಯಿತು, ಪಾಠ ನಿಲ್ಲಿಸ್ಬೇಕಿವಾಗ. ಆಚಾರ್ಯರಿಗೆ ಪುಸ್ತಕದ ಅಗತ್ಯ ಇಲ್ಲ, ಅವರು ಸರ್ವಜ್ಞರು, ಅವರು ಹಾಗೇನೆ ಎಲ್ಲವನ್ನು ಕೂಡ ಹೇಳಬಲ್ಲರು. ಆದರೆ ಶಿಷ್ಯಂದ್ರಗಳಿಗೆ ಪುಸ್ತಕದ ಅಗತ್ಯ ಇದ್ದೇ ಇದೆ. ಶಿಷ್ಯಂದ್ರಗಳಿಗೆ ಪುಸ್ತಕ ಬೇಕೇ ಬೇಕು, ವಾಕ್ಯವನ್ನು ನೋಡಬೇಕು. ವಾಕ್ಯವನ್ನು ಇಟ್ಕೊಂಡು ನೋಡ್ತಾ ಹೋದಾಗ ಅದು ನಿಜವಾದ ಶಾಸ್ತ್ರ ವ್ಯುತ್ಪತ್ತಿನ ತಂದು ಕೊಡ್ತಕ್ಕಂತಹ ಅಧ್ಯಯನ. ಅದು
ಆದ್ರಿಂದ ಶಿಷ್ಯಂದ್ರಗಳೆಲ್ಲ ಪುಸ್ತಕಗಳನ್ನ ಇಟ್ಟುಕೊಂಡು ನೋಡ್ತಾ ಇದ್ದಾರೆ. ಆದರೆ ಕಾಣಿಸ್ತಾ ಇಲ್ಲ, ದೀಪ ಹೊರಟೋಯ್ತು, ಆರಿ ಹೋಯ್ತು. ಶಿಷ್ಯಂದ್ರಗಳು ತುಂಬಾ ಚಿಂತಾಕ್ರಾಂತರಾದರು. ಅಯ್ಯೋ, ಎಷ್ಟು ಚೆನ್ನಾಗಿತ್ತು ಪಾಠ ನಿಂತೇ ಹೋಯ್ತಲ್ಲ ಎಂಬುದಾಗಿ. ಆಚಾರ್ಯರು ಹೇಳ್ತಿದ್ದಾರೆ, ಇವರಿಗೆ ವಾಕ್ಯ ಕಾಣಿಸ್ತಾ ಇಲ್ಲ. ಅವಾಗ ಆಚಾರ್ಯರಿಗೆ ಕರುಣೆ ಬಂತಂತೆ. ಪುರು ಕರುಣಾಂಬುಧಿಹಿ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು. ಬಹಳ ಅತಿಶಯವಾದ ಕರುಣೆಯ ಅಂಬುಧಿಯಂತೆ. ಅವರು ಸಮುದ್ರ ಅಂತೆ. ಪುರು ಅಂತ ಬೇರೆ ಹೇಳಿದ್ದಾರೆ. ಬಹಳವಾದ ಕರುಣೆಯ ಸಾಗರ ಆಚಾರ್ಯರು. ಅವಾಗ ಏನ್ ಮಾಡಿದ್ರು? ಅಂಗುಷ್ಠ ಸ್ಫುಟ ನಖರಾಂತರೋಚಿಷಾ ಏವ. ಅವರ ಕಾಲಿನ ಹೆಬ್ಬೆರಳು, ಆ ಕಾಲಿನ ಹೆಬ್ಬೆರಳಿನ ಉಗುರಿನಿಂದ ಒಂದು ಬೆಳಕಿನ ಜ್ವಾಲೆ ಹೊರಹೊಮ್ಮುತ್ತಾ ಇದೆಯಂತೆ. ಕಾಲಿನ ಹೆಬ್ಬೆರಳಿನ ಉಗುರಿನಿಂದ ಅಂಗುಷ್ಠ ಸ್ಫುಟ ನಖರಾಂತ ರೋಚಿಷಾ ಏವ ಅಂತ ಹೇಳ್ತಾರೆ. ಆ ಉಗುರಿನಿಂದಲೇ ಬೆಳಕು ಚಿಮ್ಮಿ ಎಲ್ಲ ಕಡೆಯಲ್ಲೂ ಕೂಡ ಪಸರಿಸಿದೆ, ಬೆಳಕು ಹರಡಿದೆ. ಶಿಷ್ಯಂದ್ರಗಳಿಗೆಲ್ಲ ಸ್ಪಷ್ಟವಾಗಿ ವಾಕ್ಯಗಳು ಕಾಣಿಸ್ತಾ ಇದೆ, ಯಾವುದೂ ತೊಂದರೆ ಇಲ್ಲ. ಶಿಷ್ಯಂದ್ರಗಳೆಲ್ಲ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗೆ ಆಚಾರ್ಯರು ಶಿಷ್ಯಂದ್ರಗಳ ಮೇಲೆ ಕರುಣೆಯಿಂದ ತಮ್ಮ ಕಾಲಿನ ಹೆಬ್ಬೆರಳಿನ ಉಗುರಿನಿಂದಲೇ ಬೆಳಕನ್ನ ಹೊರಹೊಮ್ಮುವಂತೆ ಮಾಡಿ ಶಿಷ್ಯಂದ್ರಗಳ ಮೇಲೆ ಅನುಗ್ರಹವನ್ನು ಮಾಡಿದರು. ಶಿಷ್ಯಂದ್ರಗಳ ಮೇಲೆ ಎಂಥ ಕಾರುಣ್ಯ! ಅದು ಒಂದಾದರೆ ಆಚಾರ್ಯರ ಬೆಳಕನ್ನು ಕೊಟ್ಟ ರೀತಿ. ಅವರು ಎಲ್ಲರಿಗೂ ಕೂಡ ಬೆಳಕನ್ನು ಕೊಡ್ತಾರೆ. ಯಾರ್ಯಾರು ಅವರಲ್ಲಿ ಹೋಗಿ ಶರಣಾಗತರಾಗಿ ಅವರನ್ನ ಪ್ರಾರ್ಥನೆ ಮಾಡ್ತಾರೆ, ಅವರನ್ನು ಆಚಾರ್ಯರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಅವರು ಎಲ್ಲರ ಮೇಲೂ ಕೂಡ ಅನುಗ್ರಹವನ್ನು ಮಾಡೇ ಮಾಡ್ತಾರೆ. ಅವರ ಜ್ಞಾನ ದೀಪವನ್ನ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಪ್ರಜ್ವಲಿಸ್ತಕ್ಕಂಥವರೇ ಅವರು. ಆದ್ರಿಂದ ಅವರ ಹೆಬ್ಬೆರಳಿನಿಂದ ಬೆಳಕು ಆ ಸಮಯದಲ್ಲಿ ಬಂತು, ಆ ಕಾಲದಲ್ಲಿ ಅಂತನ್ನೋದು ಅದೊಂದು ಅಚ್ಚರಿಯ ಸಂಗತಿನ ಅದು ಅಲ್ಲ ಅಂತ ಹೇಳ್ತಾರೆ. ಯಾಕೆ? ಅವರಿಗೆ ಪಂಚಭೂತಗಳ ಮೇಲೆ ಹಿಡಿತ ಇದೆ. ಯಾಕೆ? ಎಲ್ಲ ತತ್ವಗಳಿಗೂ ಕೂಡ ಅವರೇ ಪ್ರಧಾನ ಅಭಿಮಾನಿ ದೇವತೆಗಳು. ಪರಮಾತ್ಮ ಲಕ್ಷ್ಮೀದೇವಿಯ ಅನಂತರದಲ್ಲಿ ಎಲ್ಲ ತತ್ವಗಳ ಮೇಲೆ ಹಿಡಿತವನ್ನ ಸಾಧಿಸಿರ್ತಕ್ಕಂಥವರು ಮಧ್ವಾಚಾರ್ಯರು. ಆದ್ರಿಂದಾಗಿ ಅವರಿಗೆ ಇಂಥ ಸಾಮರ್ಥ್ಯ ಇದೆ. ಆ ತೇಜಸ್ತತ್ವ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಈ ಜಗತ್ತು. ಅದರಲ್ಲಿ ತೇಜಸ್ಸು ಕೂಡ ಒಂದು ತತ್ವ, ಪ್ರಧಾನವಾದ ತತ್ವ. ಆ ಪ್ರಧಾನವಾದ ತೇಜಸ್ತತ್ವದ ಮೇಲೆ ಅವರಿಗೆ ಹಿಡಿತ ಇದೆ. ಆ ಹಿಡಿತ ಇರೋದ್ರಿಂದಾಗೇನೇನೆ ಆಚಾರ್ಯರು ಇಂತಹ ಒಂದು ಲೀಲೆಯನ್ನ ಆಚಾರ್ಯರು ತೋರಿಸಿದರು. ಅವರ ಶರೀರ ಅದು, ಅವರು ದೇವತೆಗಳು, ದಿವ್ಯವಾಗಿರ್ತಕ್ಕಂತಹ ಶರೀರ ಅದು. ಅದು ತೇಜೋಮಯವಾಗಿರ್ತಕ್ಕಂತಹ ಶರೀರ ಅದು. ತೇಜೋಮಯವಾದ ಶರೀರ ಆದರೂ ಕೂಡ ಆ ಕಾಲದಲ್ಲಿ ಎಲ್ಲದರ ಅಭಿವ್ಯಕ್ತಿ ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಭಿವ್ಯಕ್ತಿ ಆಯಾಯ ಕಾಲದಲ್ಲಿ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಅದು ಮಧ್ವಾಚಾರ್ಯರಿಗೆ ಇದೆ. ಆದರೆ ಇವಾಗ ಶಿಷ್ಯಂದ್ರಗಳ ಮೇಲೆ ಕರುಣೆ ತೋರಿಸ್ಬೇಕಾಗಿದೆ, ಅವರ ಶ್ರದ್ಧೆಗೆ ಬೆಲೆ ಕೊಡಬೇಕಾಗಿದೆ. ಆದ್ರಿಂದಾಗೇನೆ ಆಚಾರ್ಯರು ಆ ಸಮಯದಲ್ಲಿ ತಮ್ಮ ಹಿಡಿತದಲ್ಲೇ ಇರ್ತಕ್ಕಂಥ ತೇಜಸ್ತತ್ವ ಅದಕ್ಕೆ ಪ್ರೇರಣೆಯನ್ನ ನೀಡಿ ಬೆಳಕು ಎಲ್ಲ ಕಡೆಯಲ್ಲೂ ಕೂಡ ಚೆಲ್ಲುವಂತೆ, ಬೆಳಕು ಎಲ್ಲ ಕಡೆಯಲ್ಲೂ ಕೂಡ ಹರಡುವಂತೆ, ಪಸರಿಸುವಂತೆ ಆಚಾರ್ಯರು ಮಾಡಿದರು.